ಅಕ್ರಮ ಗಣಿಗಾರಿಕೆ ಸಂಬಂಧ ವಿಚಾರಣೆ ಮಾಡಾಕ ಜನಾರ್ದನ್ ರೆಡ್ಡಿನ ಬೆಂಗಳೂರಿಗೆ ಕರ್ಕೊಂಡು ಬರಾಕತ್ತಾರ. ಹೈದರಾಬಾದ್ ನಾಂಪಲ್ಲಿ ಜೈಲ್ನಾಗಿರೋ ರೆಡ್ಡಿನ ಸ್ಪೆಷಲ್ ವ್ಯಾನ್ಯಾಗ ಬೆಂಗಳೂರು ಕಡೆ ಕರ್ಕೊಂಡು ಹೊಂಟಾರ. ಸಾಕಷ್ಟು ಟೈಟ್ ಸೆಕ್ಯೂರಿಟಿ ನಡುವ ಸಿಬಿಐ ಅಧಿಕಾರಿಗಳು ಜನಾರ್ದನ್ ರೆಡ್ಡಿನ ಕರ್ಕೊಂಡು ಬರಾಕತ್ತಾರ. ಜೈಲಿನಿಂದ ಹೊರಗೆ ಬಂದ ಕೂಡಲೇ ಜನಾರ್ದನ್ ರೆಡ್ಡಿ ಸತ್ಯಮೇವ ಜಯತೆ ಅಂತ ಹೇಳ್ಯಾರ. ನಾಳೆ ಅವರನ್ನ ಬೆಂಗಳೂರು ಸಿಬಿಐ ಕೋರ್ಟಿಗೆ ಹಾಜರುಪಡಿಸೋ ಸಾಧ್ಯತೆ ಐತಿ. ಅಕ್ರಮ ಗಣಿಗಾರಿಕೆ ಸಂಬಂಧ ವಿಚಾರಣೆ ಮಾಡಾಕಂತ ಹೇಳಿ ಜನಾರ್ದನ್ ರೆಡ್ಡಿ ಅವರನ್ನ ಹೈದರಾಬಾದ್ನಾಗಿರೋ ಚಂಚಲ್ಗೂಡ ಜೈಲಿನಿಂದ ಬೆಂಗಳೂರಿಗೆ ಕರ್ಕೊಂಡು ಬರಾಕತ್ತಾರ. ಜೈಲಿನಿಂದ ಹೊರಗೆ ಬಂದ ಕೂಡಲೇ ಸತ್ಯಮೇವ ಜಯತೆ ಅಂತ ಹೇಳ್ಯಾರ. ಬಹುಶಃ ಅವ್ರು ಜೈಲಿಗೆ ಸೇರೋ ಮುಂದೆ ಸಹಿತ ಇದೇ ಮಾತನ್ನು ಹೇಳಿದ್ರು, ಸತ್ಯಮೇವ ಜಯತೆ ಅಂತ. ಈಗ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಹೊಂಟಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಹಾಗಾದ್ರೆ ಎಲ್ಲ ಕೋರ್ಟ್ ಆದೇಶದ ನಂತರ ಈಗ ಜನಾರ್ದನ ರೆಡ್ಡಿ ಎಲ್ಲಿದ್ದಾರೆ, ಹೇಗೆ ಕರ್ಕೊಂಡು ಬರ್ತಿದ್ದಾರೆ? ಚಂಚಲ್ಗೂಡದಿಂದ ಹೊರಟಿರುವಂತಹ ಜನಾರ್ದನ್ ರೆಡ್ಡಿ ಅವರನ್ನ ಹತ್ತಿಸ್ಕೊಂಡು ಬರ್ತಿರುವಂತಹ ಬಸ್ಸು ಹೈದರಾಬಾದ್ನತ್ತ ಬರ್ತಿದೆ. ಶ್ವೇತಾ, ಸುಮಾರು 45ರಿಂದ 50 ನಿಮಿಷಗಳ ಕಾಲ ಬೆಂಗಳೂರಿಗೆ ಬರ್ಬೇಕಂದ್ರೆ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಹೀಗಾಗಿ ಜನಾರ್ದನ್ ರೆಡ್ಡಿಯನ್ನ ಬಸ್ ನಲ್ಲಿ ಕರ್ಕೊಂಡು ಬರ್ತಾರಾ ಇಲ್ಲ ಅಂದ್ರೆ ವಿಮಾನದಲ್ಲಿ ಕರ್ಕೊಂಡು ಬರ್ತಾರಾ ಅನ್ನೋದೇ ಇಲ್ಲಿ ಬಹಳಷ್ಟು ಗೊಂದಲಕಾರಿಯಾದಂತಹ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಮಾಧ್ಯಮದವರಿಗೆ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಸಿಬಿಐ ಅಧಿಕಾರಿಗಳಾಗಲಿ ಅಥವಾ ಜೈಲು ಅಧಿಕಾರಿಗಳಾಗಲಿ ಬಿಟ್ಟುಕೊಟ್ಟಿಲ್ಲ. ಅವರು ಆ ಒಂದು ವಿಚಾರವನ್ನ ಅವರನ್ನ ಬಸ್ನಿಂದ ಕರ್ಕೊಂಡು ಹೋಗುವುದಾ ಇಲ್ಲವೇ ವಿಮಾನದಿಂದ ಕರ್ಕೊಂಡು ಹೋಗುವುದಾ ಅನ್ನುವಂತಹ ಒಂದು ವಿಷಯವನ್ನ ಅವರು ಬಹಳಷ್ಟು ಗುಪ್ತವಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇನ್ನೂ ಒಂದು 10 ನಿಮಿಷಗಳ ನಂತರ ಅವರು ಬಸ್ನಲ್ಲಿ ಬರ್ತಾರಾ ಇಲ್ಲಾಂದ್ರೆ ವಿಮಾನದಲ್ಲಿ ಬರ್ತಾರಾ ಅನ್ನುವಂಥದ್ದು ತಿಳ್ಕೊಬೇಕಂದ್ರೆ ಇನ್ನೂ ಒಂದು 10 ನಿಮಿಷಗಳ ಕಾಲ ಹಿಡಿಬಹುದು. ಅದರ ನಂತರ ಒಂದು ವೇಳೆ ಅವರು ಬಸ್ ಮೂಲಕ ಬರುವುದಾದ್ರೆ ಸುಮಾರು 12ರಿಂದ 14 ತಾಸುಗಳು ಬೇಕಾಗ್ತವೆ. ಹಾಗಾಗಿ ನಾಳೆ ಡೈರೆಕ್ಟ್ ಆಗಿ ಅವ್ರನ್ನ ಸಿಬಿಐ ಕೋರ್ಟ್ ನಲ್ಲಿ ಹಾಜರುಪಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಒಂದು ವೇಳೆ ಅವರನ್ನ ವಿಮಾನದಲ್ಲಿ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅವರು ಇಂದು ರಾತ್ರಿ 9 ಗಂಟೆ ಒಳಗಾಗಿ ಬೆಂಗಳೂರಿಗೆ ಸೇರ್ಕೊಳ್ಬಹುದು. ತದನಂತರ ಅವರನ್ನ ಸಿಬಿಐ ಕಚೇರಿಗೆ ಹೆಬ್ಬಾಳದಲ್ಲಿರುವಂತಹ ಸಿಬಿಐ ಕಚೇರಿಗೆ ಅವರನ್ನ ವರ್ಗಾಯಿಸಬಹುದು. ಅದರ ನಂತರ ಅವರನ್ನ ನಾಳೆ 11 ಗಂಟೆಗೆ 47ನೇ CCH ಕೋರ್ಟ್ ನಲ್ಲಿ ಹಾಜರುಪಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಇರ್ತವೆ. ಹಾಜರುಪಡಿಸಿದ ನಂತರ ರೆಡ್ಡಿ ಪರ ವಕೀಲರಿಂದ ಪೊಲೀಸ್ ಕಸ್ಟಡಿ ಬೇಡ, ಜುಡಿಷಿಯಲ್ ಕಸ್ಟಡಿಗೆ ವಹಿಸಿಕೊಡಿ, ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅನ್ನುವಂತಹ ಒಂದು ಅಂಶವನ್ನ ಆಧರಿಸಿ ಒಂದು ಆಕ್ಷೇಪಣೆ ಪತ್ರವನ್ನು ಕೂಡ ನಾಳೆ 47ನೇ CCH ಕೋರ್ಟ್ ನಲ್ಲಿ ಸಲ್ಲಿಸುವಲ್ಲಿ ಈಗಾಗಲೇ ರೆಡ್ಡಿ ಪರ ವಕೀಲರು ರೆಡಿಯಾಗಿಬಿಟ್ಟಿದ್ದಾರೆ. ಹೀಗಾಗಿ ಒಂದು ವೇಳೆ ನಾಳೆ ಆ ಒಂದು ಅರ್ಜಿಯನ್ನ ಸಲ್ಲಿಸಿದ ನಂತರ ಕೆಲವೇ ಗಂಟೆಗಳಲ್ಲಿ ಆ ಒಂದು ಅರ್ಜಿಯ ಮೇಲೆ ತೀರ್ಪು ಬರುವ ಎಲ್ಲಾ ಸಾಧ್ಯತೆಗಳು ಇರುತ್ತೆ. 100ಕ್ಕೆ 75ರಷ್ಟು ಭಾಗ ಅವರನ್ನ ಸಿಬಿಐ ವಶಕ್ಕೆ ಕೊಡಲಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ನ್ಯಾಯಾಲಯಕ್ಕೆ ಸಿಬಿಐ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ, ನಮಗೆ ರೆಡ್ಡಿ ಅವರಿಂದ ಬಹಳಷ್ಟು ಮಾಹಿತಿ ಅಗತ್ಯವಿದೆ ಆಧಾರದ ಮೇಲೆ. ಅಂದ್ರೆ ಈ ಹಿಂದೆನೆ ಸಿಬಿಐ ವಿಶೇಷ ನ್ಯಾಯಾಲಯ ರೆಡ್ಡಿಯ ತನಿಖೆಗೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಾಡಿ ವಾರೆಂಟ್ ಆಗಿರೋದ್ರಿಂದ ಅವರು ಸಲ್ಲಿಸುವಂತಹ ಒಂದು ಆಕ್ಷೇಪಣಾ ಅರ್ಜಿ ಏನಿದೆ ಆ ಆಕ್ಷೇಪಣಾ ಅರ್ಜಿಯನ್ನ ಪುರಸ್ಕರಿಸುವುದು ಬಹಳಷ್ಟು ಕಷ್ಟ ಅಂತಾನೆ ಹೇಳ್ಬೋದು. ಹಾಗಾಗಿ ಮತ್ತೆ ಅವರನ್ನ ಸಿಬಿಐ ಪೊಲೀಸ್ ವಶಕ್ಕೆ ಕೊಡಬಹುದು. ಸುಮಾರು 3ರಿಂದ 4 ದಿನಗಳ ಕಾಲ ಅವರನ್ನ ಸಿಬಿಐ ಪೊಲೀಸ್ ವಶಕ್ಕೆ ಕೊಡಬಹುದು. ಅಂತಹ ಸಂದರ್ಭದಲ್ಲಿ ಸಿಬಿಐ ಪೊಲೀಸ್ ಅಧಿಕಾರಿಗಳು ಅವರನ್ನ ತನಿಖೆಗೆ ಒಳಪಡಿಸಿ ಅವರಿಂದ ಬೇಕಾದಂತಹ ಎಲ್ಲ ಸುಮಾರು 1996ರಿಂದ ಇಲ್ಲಿಯವರೆಗೂ ನಡೆದಿದ್ದಂತಹ ಏನು 2011ರವರೆಗೂ ನಡೆದಂತಹ ಏನು ಅಕ್ರಮ ಗಣಿಗಾರಿಕೆ ಇತ್ತು ಆ ಒಂದು ಅಕ್ರಮ ಗಣಿಗಾರಿಕೆ ಪರವಾಗಿ ಎಲ್ಲಾ ಒಂದು ಮಾಹಿತಿಯನ್ನ ತೆಗೆದುಕೊಳ್ತಾರೆ. ಅದರಲ್ಲಿ ಅವರಿಗೆ ಬೇಕಾದಂತಹ ಮಾಹಿತಿಯ ಬರುವವರೆಗೂ ಕೂಡ ಅವರನ್ನ ಸಿಬಿಐ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಇಲ್ಲಿ ಸಿಬಿಐ ವಶಕ್ಕೆ ಬೇಡ ಅಂತ ಕೇಳ್ತಿರೋದು ಕಾರಣ ಏನಂತ ಹೇಳಿದ್ರೆ ರೆಡ್ಡಿ ಪರ ವಕೀಲರು ಕಾರಣ ಅಂತ ಹೇಳಿದ್ರೆ ಅವರಿಗೆ ಮಾನಸಿಕ ಒತ್ತಡ ಏರ್ತಾರೆ ಅನ್ನುವಂತಹ ಒಂದು ಅಂಶದ ಆಧಾರದ ಮೇಲೆ ಅವರನ್ನ ಅವರ ಒಂದು ಸಿಬಿಐ ವಶಕ್ಕೆ ಬೇಡ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾರೆ. ಆದ್ರೆ ಇದಕ್ಕೆ ನ್ಯಾಯಾಲಯ ಸೊಪ್ಪು ಹಾಕುವುದಿಲ್ಲ ಅನ್ನೋದು ಬಹಳಷ್ಟು ಸ್ಪಷ್ಟ. ಮಾರುತಿ, ಜನಾರ್ದನ ರೆಡ್ಡಿ ಚಂಚಲ್ಗೂಡ ಜೈಲಿಂದ ಹೊರ ಬಂದ ಮೇಲೆ ಹೇಳಿದಾದ್ರು ಏನು? ಜನಾರ್ದನ್ ರೆಡ್ಡಿ ಈ ಹಿಂದೆ ಸುಮಾರು 6 ತಿಂಗಳ ಹಿಂದೆ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳಿದ್ದು ಒಂದೇ ಮಾತು, ಸತ್ಯಮೇವ ಜಯತೆ. ಅಂದ್ರೆ ಸತ್ಯಕ್ಕೆ ಕೊನೆಗೆ ಗೆದ್ದೇ ಗೆಲ್ಲುವುದು ಸತ್ಯ ಅನ್ನುವಂತಹ ಒಂದು ಮಾತು. ಈಗಲೂ ಕೂಡ ಅವರು ಚಂಚಲ್ಗೂಡ ಜೈಲಿನಿಂದ ಹೊರಗೆ ಬಂದ ತಕ್ಷಣ ಅವರ ಹೇಳಿದ ಮಾತು ಸತ್ಯಮೇವ ಜಯತೆ ಅನ್ನುವುದು. ಹಾಗಾಗಿ ಈ ಒಂದು ಅಂಶ ಸ್ಪಷ್ಟಪಡಿಸುತ್ತೆ, ರೆಡ್ಡಿ ಹೇಳುವ ಪ್ರಕಾರ ನಾನು ಯಾವುದೇ ಒಂದು ತಪ್ಪು ಮಾಡಿಲ್ಲ, ಹಾಗಾಗಿ ಸತ್ಯವೇ ಮುಂದೊಂದು ದಿನ ಗೆಲ್ಲುತ್ತೆ ಅನ್ನುವಂತಹ ಭರವಸೆ ಅವ್ರದ್ದು. ಆದ್ರೆ ಅವರು ಮಾಡಿರುವಂತಹ ಕೃತ್ಯ ಎಷ್ಟು ಮಾತ್ರ ಸತ್ಯ ಅನ್ನೋದು ಅವ್ರಿಗೆ ಬಿಟ್ಟಂತಹ ವಿಚಾರ. ಶ್ವೇತಾ, ಮಾರುತಿ, ಹಾಗಾದ್ರೆ ಈಗ ರೆಡ್ಡಿ ಪರ ವಕೀಲರು ಯಾವ ರೀತಿ ಸಿದ್ಧತೆ ನಡೆಸಿದ್ದಾರೆ ನಾಳೆ ಒಂದು ವಿಚಾರಣೆ ಎದುರಿಸೋದಕ್ಕೆ?
ಶ್ವೇತಾ, ಏನಂತ ಹೇಳಿದ್ರೆ ನಾಳೆ ಬೆಳಗ್ಗೆ 11 ಗಂಟೆಗೆ 47ನೇ CCH ಕೋರ್ಟ್ಗೆ ರೆಡ್ಡಿ ಅವರನ್ನ ಹಾಜರುಪಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಇರ್ತವೆ. ಸಿಬಿಐ ಪೊಲೀಸರು ನಾಳೆ ಬೆಳಗ್ಗೆ 11 ಗಂಟೆಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಆಕ್ಷೇಪಣಾ ಪತ್ರವನ್ನ ಕೂಡ ಕೋರ್ಟ್ ನಲ್ಲಿ ಹಾಜರುಪಡಿಸ್ತಾರೆ. ಯಾಕಂತ ಹೇಳಿದ್ರೆ ಪೊಲೀಸರ ವಶಕ್ಕೆ ಬೇಡ, ನ್ಯಾಯಾಂಗದ ವಶಕ್ಕೆ ತೆಗೆದುಕೊಳ್ಳಿ ಅನ್ನುವಂತಹ ಒಂದು ಅಂಶವನ್ನು ಆಧರಿಸಿ ಅವರು ಆಕ್ಷೇಪಣಾ ಪತ್ರ ಸಲ್ಲಿಸ್ತಾರೆ. ಆದ್ರೆ ನ್ಯಾಯಾಲಯ ಈ ಒಂದು ಅಂಶವನ್ನ ಎಷ್ಟು ಮಟ್ಟಿಗೆ ಪರಿಗಣಿಸುತ್ತೆ ಅನ್ನೋದೇ ಇಲ್ಲಿ ಬಹಳಷ್ಟು ಕುತೂಹಲಕಾರಿ ವಿಚಾರ. ಯಾಕಂತ ಹೇಳಿದ್ರೆ ಈಗಾಗಲೇ ನ್ಯಾಯಾಲಯವೇ ಅವರು ತನಿಖೆಗೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಾಡಿ ವಾರೆಂಟ್ ನೀಡುವುದು. ಹಾಗಾಗಿ ಆ ಅಂಶ ಅಷ್ಟೊಂದು ಸ್ಪಷ್ಟವಾಗಿ ಇದಾಗಿರುವುದಿಲ್ಲ. ಹಾಗಾಗಿ ಕೊನೆಗೆ ಸಿಬಿಐ ವಶಕ್ಕೆ ಕೊಟ್ಟಂತಹ ಸಂದರ್ಭದಲ್ಲಿ 3-4 ದಿನಗಳ ಕಾಲ ಪ್ರಾಥಮಿಕವಾಗಿ ಸಿಬಿಐ ವಶಕ್ಕೆ ಕೊಡ್ತಾರೆ. ಆ ಸಿಬಿಐ ವಶಕ್ಕೆ ಕೊಟ್ಟಾದ ನಂತರ 4 ದಿನಗಳವರೆಗೂ ಕೂಡ ಮತ್ತಷ್ಟು ಮಾಹಿತಿ ಬೇಕು ಅಂತ ಸಿಬಿಐ ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಅವಧಿಯನ್ನು ಮತ್ತಷ್ಟು ವಿಸ್ತರಿಸುವಂತಹ ಅವಕಾಶಗಳು ಕೂಡ ಇರ್ತವೆ. ಶ್ವೇತಾ, ಧನ್ಯವಾದ ಮಾರುತಿ. ಎಲ್ಲ ಮಾಹಿತಿಗಾಗಿ ಕಳೆದ 6 ತಿಂಗಳ ಹಿಂದೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ ಸಿಬಿಐ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು. ಹೈದರಾಬಾದಿನ ಚಂಚಲ್ಗೂಡ ಜೈಲಿನಾಗಿದ್ರು ಇಷ್ಟು ದಿನ. ಈಗ ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೊಂಟಾರ. ಸಾಮಾನ್ಯ ಖೈದಿ, ಬೇರೆ ಖೈದಿ ಹಂಗೆ ಜನಾರ್ದನ್ ರೆಡ್ಡಿ ಅವರನ್ನು ನೋಡ್ರಿ, ಭಾಳ ಅಗತ್ಯ ಇತ್ತಂದ್ರೆ ಅಷ್ಟೇ ವಿಮಾನದಾಗ ಕರ್ಕೊಂಡು ಬರ್ರಿ ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಹೀಗಾಗಿ ಇನ್ನು ಹೆಂಗೆ ಕರ್ಕೊಂಡು ಬರ್ತಾರಂತ ಗೊತ್ತಾಗಿಲ್ಲ. ವಿಮಾನದಾಗ ಬಂದರೆ ಇವತ್ತು ರಾತ್ರಿನೇ ಬೆಂಗಳೂರಿಗೆ ತಲುಪ್ತಾರ. ನಾಗರಹೊಳೆ ಕಾಡ್ನ್ಯಾಗ ಬೆಂಕಿ ಬಿದ್ದಿರೋ ಪ್ರದೇಶಕ್ಕೆ ಇವತ್ತು ಅರಣ್ಯ ಮಂತ್ರಿ ಸಿಪಿ ಯೋಗೇಶ್ವರ್ ಭೇಟಿ ಕೊಟ್ಟಿದ್ರು. ಸುವರ್ಣ ನ್ಯೂಸ್ ಸುದ್ದಿ ಮಾಡಿಂದ ಎಚ್ಚರಾಗಿರೋ ಮಿನಿಸ್ಟರ್ ಸಾಹೇಬರು 3 ದಿನ ಬೆಂಕಿ ಹತ್ತಿ ಕಾಡೆಲ್ಲ ಸುಟ್ಟಿರೋ ಬಗ್ಗೆ ಅರಣ್ಯ ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಮಲ್ಲಿಕುಂಟೆ, ರೊಟ್ಟಿಗಟ್ಟೆ, ವೀರನಹೊಸಹಳ್ಳಿ ಭಾಗದಾಗ ಭೇಟಿ ಕೊಟ್ಟು ಪರಿಸ್ಥಿತಿ ಪರಿಶೀಲನೆ ಮಾಡಿದ್ರು. ಅರಣ್ಯ ಸಿಬ್ಬಂದಿ ಲೋಕಲ್ ಗಿರಿಜನರ ಜೋಡಿ ಕೂಡಿ ಹತ್ತಿರೋ ಬೆಂಕಿ ಎಲ್ಲ ಆರ್ಸೈತಿ. ಆದ್ರೆ 590 ಹೆಕ್ಟೇರ್ ಕಾಡು ಸುಟ್ಟು ಹೋಗೈತಿ. ಇದಕ್ಕೆಲ್ಲ ಯಾರ ಕಾರಣ ಅನ್ನೋ ಬಗ್ಗೆ ತನಿಖೆ ನಡೆಸಿ 2 ದಿನದ ಕ್ರಮ ತಗೋತೀವಂತ ಯೋಗೇಶ್ವರ್ ತಿಳಿಸಾರ. ಅಷ್ಟೇ ಅಲ್ದ ಮುಂದಿನ 5 ವರ್ಷದಾಗ ಬೊಂಬು ಬೆಳೆಸಿ ಕಾಡು ಬೆಳೆಸ್ತೀವಂತ ಹೇಳ್ಯಾರ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಿಗೆ ಜೆಡಿಎಸ್ ಪ್ರಚಾರ ಜೋರು ನಡೆಸೈತೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಇವತ್ತು ತರೀಕೆರೆಯೊಳಗ ನಮಗೆ ಓಟ್ ಕೊಡ್ರಂತ ಪ್ರಚಾರ ಮಾಡಿದ್ರು. ಜೆಡಿಎಸ್ ಕ್ಯಾಂಡಿಡೇಟ್ SL ಭೋಜೇಗೌಡ ಪರವಾಗಿ ರೋಡ್ನಾಗೆಲ್ಲ ಸುತ್ತಾಡಿ ಓಟ್ ಕೇಳಿದ್ರು. ಕಾಂಗ್ರೆಸ್ ಮತ್ತು ಬಿಜೆಪಿ ಮೇಲೆ ಕುಮಾರಸ್ವಾಮಿ ಸಿಟ್ಟಿಗೆ ಬಂದ್ರು. ತಮ್ಮ ಪಕ್ಷ ಬೇರೆ ಪಕ್ಷ ಜೋಡಿ ಒಳಗೊಳಗೆ ಒಪ್ಪಂದ ಏನೂ ಮಾಡ್ಕೊಂಡಿಲ್ಲ, ಮಂದಿನೇ ತಮ್ಮ ಕೈ ಹಿಡಿತಾರಂತ ಹೇಳಿದ್ರು. ಸ್ವಲ್ಪ ಜೆಡಿಎಸ್ ಯುವ ಚೇತನ ಸಮಾವೇಶ ಬಾಗಲಕೋಟೆಯ ನಡೆಯಿತು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಮಧು ಬಂಗಾರಪ್ಪ ಬಂದಿದ್ರು. ಜೆಡಿಎಸ್ ಪಕ್ಷದ ಆಫೀಸ್ಲಿಂದ ಸಿಟಿಯೊಳಗಿನ ರೋಡ್ನಾಗೆಲ್ಲ ಬೈಕ್ ರ್ಯಾಲಿ ನಡೀತು. ಸಿಎಂ ಸದಾನಂದ ಗೌಡ್ರಿಗೆ ತಮ್ಮ ಊರು ಕುರ್ಚಿ ಉಳಿಸ್ಕೊಳ್ಳಾಕ ದಿನಾಲೂ ಹೆಚ್ಚು ಟೈಮ್ ಹಿಡಿತೈತಿ. ಹಿಂಗಾಗಿ ರಾಜ್ಯದಾಗ ಅಭಿವೃದ್ಧಿ ಕೆಲಸ ನಿಂತು ಹೋಗೈತಂತ ಮಧು ಬಂಗಾರಪ್ಪ ಹೇಳಿದ್ರು. ಗುಲ್ಬರ್ಗಾದಾಗ ನಾಯಿ ಕಡ್ದಿದ್ದಕ್ಕೆ ಹುಡುಗೊಬ್ಬಕ್ಕೆ ಸತ್ತ ನೋಡ್ರಿ. ಮೊಮಿನ್ಪುರ್ ಕಾಲನಾಗಿರೋ 7 ವರ್ಷದ ಸಮಯ ಅನ್ನೋ ಹುಡುಗಿಗೆ ಫೆಬ್ರವರಿ 3ನೇ ತಾರೀಕು ನಾಯಿ ಕಡ್ದು ಬ್ಯಾನ್ ಆಗಿತ್ತು. ಅವತ್ತ ನಾಯಿ ಮೊಮಿನ್ಪುರ್ ಕಾಲನಾಗ 23 ಮಂದಿ ಕಡ್ದಿತ್ತಂತ. ಈ ಪೈಕಿ ಸಮಯಾಗ ಬಹಳಷ್ಟು ಬ್ಯಾನ್ ಆಗಿತ್ತು. ಆಕೆಗೆ ಬೆಂಗಳೂರು ಮತ್ತು ಗುಲ್ಬರ್ಗಾದಾಗ ಟ್ರೀಟ್ಮೆಂಟ್ ಕೊಡಿಸಿದ್ರು. ಆರಾಮಾಗ್ಲಾರ್ದೆ ಗುಲ್ಬರ್ಗಾ ಜಿಲ್ಲಾ ದವಾಖಾನ್ಯಾಗ ಸತ್ತಾಳ. ಇದರಿಂದ ಸಿಟ್ಟಿಗೆದ್ದು ಮೊಮಿನ್ಪುರ್ ಕಾಲನಿ ಮಂದಿ ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ಬಂದಿದ್ದ ಪಾಲಿಕೆ ಆಯುಕ್ತರು ಮತ್ತು ಮೇಯರ್ ಘೇರಾವ್ ಹಾಕಿ ಬೀದಿ ನಾಯಿ ಹಾವಳಿ ನಿಯಂತ್ರಣ ಮಾಡ್ರಿ ಅಂತ ಒತ್ತಾಯಿಸಿದ್ರು. ಹಾವೇರಿ ರೈತ ಮಂದಿ ಮತ್ತೆ ಸಿಟ್ಟಿಗೆದ್ದಾರೆ. ಸರ್ಕಾರ ಮತ್ತೆ ರೈತರ ಭೂಮಿ ತಗೊಳಕ ಚಾಲು ಮಾಡೈತೆ. ಜೀವ ಬಿಡ್ತೇವ್ ಖರೆ ಭೂಮಿ ಕೊಡಂಗಿಲ್ಲ ಅಂತ ಸಿಟ್ಟಿಗೆ ಬಂದು ಚಕಡಿ ನಿಲ್ಲಿಸಿ ಹೈವೇ ಬಂದ್ ಮಾಡಿ ಪ್ರತಿಭಟನೆ ನಡೆಸಾರ. ಹಾವೇರಿಯೊಳಗ ಇವತ್ತು ರೈತರೆಲ್ಲ ಬೀದಿಗಿಳಿದಿದ್ರ. 50ಕ್ಕಿಂತ ಹೆಚ್ಚಿಗೆ ಎತ್ತಿನ ಬಂಡಿಗಳೆಲ್ಲ ಹೆದ್ದಾರಿಯೊಳಗ ಸಾಲಗಟ್ಟಿ ಹೊಂಟಿದ್ವು.
ನೂರಾರು ರೈತರ ಸರ್ಕಾರಕ್ಕೆ ಧಿಕ್ಕಾರ ಕೂಗಾಕತ್ತಿದ್ರ. ರೈತರೆಲ್ಲ ಹೊಸಮನಿ ಸಿದ್ದಪ್ಪ ಸರ್ಕಲ್ನಾಗ ಧರಣಿ ಮಾಡಿದ್ರ. ಹಿಂಗಾಗಿ ಗಾಡಿಗಳು ಓಡಾಟೆಲ್ಲ ಬಂದ್ ಆಗಿತ್ತ. ರೈತರು ಹಿಂಗ ಹೋರಾಟ ಮಾಡಿದ್ದು ಯಾಕಂದ್ರ ಸರ್ಕಾರ ಮತ್ತ ಜಮೀನು ವಶಕ್ಕ ಮುಂದಾಗೈತಂತ. ಇದರಿಂದ ಸಿಟ್ಟಿಗೆದ್ದಿರೋ ರೈತ ಮಂದಿ ಏನ ಆಗ್ಲಿ ಭೂಮಿ ಕೊಡಂಗಿಲ್ಲ ಅಂತ ಹೇಳ್ಯಾರ. ವೈಯಕ್ತಿಕ ಆಶೆ ಇದ್ರೂ ಕೂಡ ಇಂಥ ಫಲವತ್ತಾದ ಜಮೀನನ್ನು ಬಿಟ್ಟು ಬೇರೆ ಕಡೆಗೆ ನಮ್ಮ ತಾಲೂಕಿನಲ್ಲಿಯೇ ಬರಡಾದಂಥ ಜಮೀನು ಸಾಕಷ್ಟು ಸಿಗ್ತೈತಿ. ಆ ಜಮೀನನ್ನು ಕೂಡ ಕೊಡಿಸ್ಲಿಕ್ಕೆ ನಾವು ತಯಾರದೇವೆ. ಆ ಕಾರಣಕ್ಕೆ ಈ ಜಮೀನನ್ನು ಬಿಟ್ಟು ಬೇರೆ ಕಡೆಗೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಬಂದ್ರೆ ನಾವು ಸಂಪೂರ್ಣವಾದ ಸಹಕಾರವನ್ನು ಕೂಡ ಸರ್ಕಾರಕ್ಕೂ ಮತ್ತು ಕಂಪನಿಗೆ ನೀಡ್ತೇವೆ. ಅಗಡಿ ಮತ್ತು ಬೂದಗಟ್ಟಿ ಹತ್ರ 2200 ಎಕರೆ ಭೂಮಿ ವಶಕ್ಕ ಸರ್ಕಾರ ಮುಂದಾಗೈತಿ. ಟಾಟಾ ಮೆಟಾಲಿಕ್ ಕಂಪನಿಗ ಈ ಜಾಗ ಕೊಡ್ತಾರಂತ. ಈ ಹಿಂದ ರೈತರ ಮನಸ್ಸು ಒಲ್ಸಾಕ ಸರ್ಕಾರ ಒಂದಿಷ್ಟು ರೈತರನ್ನ ಜಮ್ಶೆಡ್ಪುರ ಪ್ರವಾಸಕ್ಕೆ ಕರ್ಕೊಂಡು ಹೋಗಿತ್ತು. ಈಗ ಟಾಟಾ ಕಂಪನಿಯವರು ಭೂಸ್ವಾಧೀನ ಪ್ರಕ್ರಿಯೆ ಮುಗ್ದೈತಿ ಅಂತ ಪತ್ರಿಕಾ ಹೇಳಿಕೆ ಕೊಟ್ಟಾರಂತ. ಅದಕ್ಕ ರೈತರು ನಮಗ ಗೊತ್ತಿಲ್ದಂಗ ಹೆಂಗ ಭೂಸ್ವಾಧೀನ ಮಾಡ್ಕೊಂಡಾರಂತ ಹೋರಾಟ ನಡೆಸ್ಯಾರ. ಇದನ್ನು ಬಿಟ್ಟರೆ ನೋಟಿಸ್ ಅನ್ನ ಬಿಟ್ಟರೆ ಮತ್ತೆ ಬೇರೆ ಯಾವುದೇ ಪ್ರಕ್ರಿಯೆಗಳು ನಮ್ಮ ಗ್ರಾಮದಲ್ಲಿ ನಡೆದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಅವೆರಡೂ ನೋಟಿಸ್ಗಳು ನಾವು ಕೊಡುವುದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಲಿಖಿತ ಮುಖಾಂತರ ಮೌಖಿಕವಾಗಿ ಪ್ರತಿಭಟನಾ ಮುಖಾಂತರವಾಗಿ ಹೇಳಿದ್ರು ಕೂಡ ಸರ್ಕಾರ ಇವತ್ತ ನಮ್ಮ ಗ್ರಾಮದ ಬೂದಗಟ್ಟಿ ಮತ್ತು ಅಗಡಿ ಗ್ರಾಮದ ಭೂಮಿಯನ್ನ ವಶಪಡಿಸಿಕೊಳ್ಳಲಿಕ್ಕೆ ಹುನ್ನಾರವನ್ನು ನಡೆಸಿದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಆ ಗ್ರಾಮದ ರೈತರು ನಾವು ಭೂಮಿಯನ್ನ ಕೊಡಲಿಕ್ಕೆ ಸಿದ್ಧ ಇಲ್ಲ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಚಲೋ ಬೆಳಿ ಬೆಳೆಯೋ ಭೂಮಿ ಕೊಡಂಗಿಲ್ಲಂತ ರೈತರು ಖಡಕ್ಕಾಗಿ ಹೇಳ್ಯಾರ. ನಮ್ಮ ಸುದ್ದಿಗೆ ಬರ್ಬ್ಯಾಡ್ರಿ ಅಂತ ಎಚ್ಚರಿಕೆ ಕೊಟ್ಟಾರ. ಹಿಂಗ ಒಟ್ಟಾಗಿದ್ರ ಯಾವುದೂ ಸಮಸ್ಯೆ ಇಲ್ಲ ನೋಡ್ರಿ. ಕ್ಯಾಮ್ರಾಮನ್ ರಾಜು ಕೂಡ ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ.